ಹಲೋ, ಯಾರು ಮಾತಾಡೋದು? ಬುತ್ತಿನ ಓಟ್ ಹಾಕಕ್ಕೆ. ಅಯ್ಯೋ ಹೋಗಲಿ, ವರ್ಕ್ ಪ್ರೆಸರ್ ಬೇಡ, ನಂದು ಸೇರಿ ನೀನೇ ಓಟ್ ಹಾಕ್ಬಿಟ್ಟು ಹೋಗೋತ್ತಾ? ಅದೇನು ಉಂಡಿ ಕಕ್ಕ ಕಾಸೇನೋ ಬಾರಲೇ. ಅಯ್ಯೋ ಹೋಗೋ ರಶಿಗೆ ಯಾರು ಬರ್ತಾರೆ, ನೀನೇ ಓಟ್ ಹಾಕ್ಬೋಗೋ. ಹುಡುಬೇಕು ಗೇಟ್ ಹಾಕ್ಬಿಟ್ಟವ್ರಲ್ಲೋ. ಅಲ್ಲಿ ವೋಟಿಂಗ್ ಆಗೋಗಿತ್ತು ಮಾಡೋ ಟೈಮಿಂಗ್ಸು. ಏನೆಲ್ಲ ಮಾಡೋದು ಇವಾಗ? ವೋಟಿಂಗ್ ಬೂತ್ ಆಗ್ಲೇ ಎತ್ಕೊಂಡು ಹೋದ್ರಲ್ಲಪ್ಪ, ಈಗ ಬಂದಿದ್ದೀರಾ? ಇಲ್ಲ ಟೈಮ್ ಆಗೋಯ್ತೆ, ಹೋಗ್ರಿ. ಸೊ ಟೈಮ್ ಆಯ್ತು, ಎಲ್ಲರೂ ಓಟ್ ಹಾಕ್ಸ್ಬೇಕು ಬೇಗ. ಯಾರು ಹಿಂಗೆ ಬರ್ತಾರಲ್ಲ? ನೀನು ಸೀನಪ್ಪಣ್ಣನ ಮಗ ಜಗ್ಗ ಅಲ್ವಾ? ನೀವು MLA ಅಭ್ಯರ್ಥಿ ಸಿದ್ದಪ್ಪ ಅಲ್ವಾ? ಕಣ, ಓಟ್ ಹಾಕ್ತೇನಾ? ಓಟು ಇನ್ನೂ ಹಾಕಿಲ್ಲ. ಗಬ್ನಾರ್ತಿಯಲ್ಲೂ ಓಟು ಇನ್ನೂ ಹಾಕಿಲ್ಲ. ಫಸ್ಟ್ ಹೋಗಿ ಓಟ್ ಹಾಕೋಬೇಕು. ಓಟು ಇನ್ನೂ ಹಾಕಿಲ್ಲ. ಆಯ್ತು, ಓಟು ಇನ್ನೂ ಹಾಕಿಲ್ಲ. ಆಯ್ತು, ಫಸ್ಟ್ ಓಟ್ ಹಾಕೋಬೇಕು. ಓಟು ಇನ್ನೂ ಹಾಕಿಲ್ಲ. ಸರಿ, ಓಟಿನ ಗುರ್ತೈತೆ ಗೊತ್ತಾ? ಯಾವ್ದು ನಿಮ್ ಗುರುತು? ಛತ್ರಿ ಕರೆಕ್ಟಾಗಿ ಅಲ್ಲಿ ನೋಡಬೇಕು, ಕರೆಕ್ಟಾಗಿ ಗುರ್ತಿಗೆ ಹೋಗಿ ಒತ್ತು ಬರಬೇಕು. ಗುದ್ದುತ್ತೀನಿ, ಛತ್ರಿ ಮುರಿದೋಗ್ಬೇಕು. ಸರಿ ಆಯ್ತು, ಹೋಗು. ಓಟು ಇನ್ನೂ ಹಾಕಿಲ್ಲ. ಆಯ್ತು, ಹೋಗಲೋ. ಸರಿ ಸರಿ. ಛತ್ರಿ ನನ್ನ ಮಗ, ಛತ್ರಿನೇ ಗುರ್ತಾಗಿಕ್ಕಬಿಟ್ಟವನೆ. ಕೊಡುಕ್ ನನ್ನ ಮಗ, ನಾನೇನಾರು ಸೊಲ್ಲಿ ಆ ಛತ್ರಿನ ಅವನಿಗೆ ಇಕ್ತೀನಿ. ಟೈಮ್ ಆಗೋಯ್ತಪ್ಪ, ಓಟ್ ಹಾಕ್ದಂಗೆ ಗೊತ್ತು. ಕೊಡುಕ್ ನನ್ನ ಮಗ ಇಲ್ಲೇ ಬಿದ್ದೋಗೋನೆ. ನಮ್ಮ ದೇಶನ ಎತ್ಕಟ್ಬೇಕಾರೆ ಯುವ ಪೀಳಿಗೆನೇ ಕುಡಿದು ಬಿದ್ದಿರ್ಬೇಕಾರೆ ಇನ್ನು ನಮ್ಮ ದೇಶನ ಯಾರು ಎತ್ಕಟ್ತಾರೆ? ಪ್ರಜೆಗೆ ಪ್ರಜ್ಞೆ ಇಲ್ಲ. ಉದಾಸೀನದ ಮನಸ್ಸು ಬಿಡಿ, ಸಂಪೂರ್ಣ ಮನಸ್ಸಿಂದ ಮತದಾನ ಮಾಡಿ. ಯುವತಿಯರೇ ಕಡ್ಡಾಯವಾಗಿ ಮತದಾನ ಮಾಡಿ.